ಎಸ್ಆರ್ ವಿಶ್ವನಾಥ್ ಜನ್ಮದಿನದ ಅಂಗವಾಗಿ ಕಮ್ಮಸಂದ್ರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ರಕ್ತದಾನ ಶಿಬಿರ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಜನ್ಮದಿನದ ಅಂಗವಾಗಿ ಬೆಂಗಳೂರು ಉತ್ತರ ತಾಲೂಕಿನ ಕಮ್ಮಸಂದ್ರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನ ಸರ್ಕಾರಿ ಶಾಲೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ನಡೆಯಿತು. ನರಸಿಂಹಮೂರ್ತಿ ಹಾಗೂ ವಿಕ್ಕಿ ಅವರ ನೇತೃತ್ವದಲ್ಲಿ ಪಿಇಎಸ್ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆದ ಶಿಬಿರದಲ್ಲಿ ನೂರಾರು ಸಾರ್ವಜನಿಕರು ವಿವಿಧ ಆರೋಗ್ಯ ತಪಾಸಣೆಗಳ ಪ್ರಯೋಜನ ಪಡೆಕೊಂಡರು. ಇದೇ ಸಂದರ್ಭದಲ್ಲಿ ಮಾದನಾಯಕನಹಳ್ಳಿ ಪೌರ ಕಾರ್ಮಿಕರು ಸೇರಿದಂತೆ ಹಲವರಿಗೆ ಶರ್ಟ್ ಪ್ಯಾಂಟ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಯುವ ನಾಯಕ ಅಲೋಕ್ ವಿಶ್ವನಾಥ್ ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆ ತಲುಪಿಸುವ ಉದ್ದೇಶದಿಂದ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಅಂತ ತಿಳಿಸಿದರು. ಶಿಬಿರದಲ್ಲಿ ಕಣ್ಣು, ಮೂಳೆ, ಕೀಲು, ಕಿವಿ, ಮೂಗು, ಗಂಟಲು, ಸ್ತ್ರೀರೋಗ, ಥೈರಾಯ್ಡ್ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗಳು ಹಾಗೂ ರಕ್ತದಾನ ಶಿಬಿರ ನಡೆಯಿತು. ನಮ್ಮೆಲ್ಲ ಮುಖಂಡರು ಸೇರಿ ನಮ್ಮ ರಾಜಣ್ಣವ್ರು ಇರ್ಬೋದು, ನರಸಿಂಹಮೂರ್ತಣ್ಣ ಇರ್ಬೋದು, ಎಲ್ಲ ಪ್ರತಿ ವರ್ಷ ನಮ್ಮ ಶಾಸಕರ ಹುಟ್ಟುಹಬ್ಬ ಪ್ರಯುಕ್ತ ಈ ಹೆಲ್ತ್ ಕ್ಯಾಂಪ್ ಮತ್ತು ರಕ್ತದಾನ ಶಿಬಿರ ಮಾಡ್ತವ್ರೆ. ಈ ವರ್ಷ ಕೂಡ ಒಂದು ಭಾಳ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ನಮ್ಮ PES ಇರ್ಬೋದು, ನಮ್ಮ ರೋಟ್ರಿಯವರ ಒಂದು ಕೋಆಪರೇಷನ್ ಜೊತೆಗೆ ಒಂದು ಭಾಳ ಚೆನ್ನಾಗಿ ಒಂದು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ. ನಮ್ಮ ಚೀಫ್ ಗೆಸ್ಟ್ ಯಾರಂದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಚೀಫ್ ಗೆಸ್ಟ್ಗಳು. ಸ್ವಲ್ಪ ಹೆಲ್ತ್ ಕ್ಯಾಂಪ್ಗಳು ನಾವು ಚೆಕ್ ಮಾಡಿಸ್ಕೊಬೇಕು. ಯಾರು ಏನೇ ಅಂದ್ಕೊಳ್ಳಿ ನಮ್ಮ ಹೆಲ್ತ್ ನಾವು ಕಾಪಾಡಬೇಕು ಅಂತೇಳಿ ತಾವೆಲ್ಲರೂ ಕೂಡ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇದು ಮಾಡಿದ್ದೀರಿ. ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಬ್ಲಡ್ ಕ್ಯಾಂಪು ಮತ್ತು PES ಇಂದ ಆರೋಗ್ಯ ಶಿಬಿರ, ಆಯುಷ್ಮಾನ್ ಕಾರ್ಡು ಉಚಿತವಾಗಿ ಮಾಡಿಕೊಡೋದು, ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಬಂದು ಸುಮಾರು ಬ್ಲಡ್ ಡೊನೇಷನ್ ಆಗಿದೆ. ಆಮೇಲೆ ಸುಮಾರು ಎಲ್ಲ ಬಂದಿದ್ದರು. ಆಮೇಲೆ ಪೌರ ಕಾರ್ಮಿಕರಿಗೂ ಬಟ್ಟೆ ವಿತರಣೆ ಮಾಡಿದ್ವಿ. ಆಮೇಲೆ ಎಲ್ಲ ರೀತಿಯಾದ ಸಹಕಾರಗಳನ್ನು ಇಲ್ಲಿ ಮಾಡ್ತಾ ಬಂದಿದ್ದೀವಿ. ಅವತ್ತಿಂದನೂ ಇವತ್ತು ಅದೇ ಥರ ಮಾಡಿದ್ದೀವಿ. 9 ಗಂಟೆಯಿಂದ ಸಾಯಂಕಾಲ 4-5 ಗಂಟೆವರೆಗೂ ಪ್ರತಿ ವರ್ಷದಂತೆ ಈ ಸಲನೂ ಬಂದವರಿಗೆಲ್ಲ ಅನ್ನ ಪ್ರಸಾದ ಇರುತ್ತೆ. ಅದೇ ಥರ ಮಾಡ್ಕೊಂಡು ಹೋಗಿದ್ದೀವಿ. ಅದರಿಂದ ನಿಮ್ಮನ್ನೆಲ್ಲರ ನೆಚ್ಚಿನ ಶಾಸಕರಾದ ವಿಶ್ವನಾಥಣ್ಣವರಿಗೆ ಮತ್ತು ಅವರು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ಹೇಳ್ಬೇಕಂತಂದರೆ ಅವ್ರಿಗೆ ಎಷ್ಟು ನಾವು ಹೇಳಿದ್ರೂ ಸಾಲದು. ಅಷ್ಟರ ಮಟ್ಟಿಗೆ ನಿಂತ್ಕೊಂಡು ನಮ್ಮದೇ ಸ್ವಂತವಾದ ಕೆಲಸ ಅನ್ನೋ ಥರ ನಿಂತ್ಕೊಂಡು ಯಾವುದೇ ಕಾರ್ಯಕ್ರಮ ಹೇಳಿದ್ರು, ಯಾವುದೇ ಕಾರ್ಯಕ್ರಮ ಜೋಡಿಸಿದ್ರು ಅಷ್ಟು ಶ್ರದ್ಧೆಯಿಂದ ನಮ್ಮ ಮನೆ ಕೆಲಸ ಅನ್ನೋ ರೀತಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಮೊದಲನೇದಾಗಿ ಹೇಳಬೇಕು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. PES ಕಾಲೇಜಿಂದ ಎಲ್ಲ ವೈದ್ಯರು ಬಂದಿದ್ದಾರೆ. ಕಣ್ಣು, ಕಿವಿ, ಮೂಗು, ಗಂಟಲು ಎಲ್ಲ ರೀತಿ ತಜ್ಞರು ವೈದ್ಯರು ಇಲ್ಲಿ ಬಂದಿದ್ದಾರೆ. ತುರ್ತು ಏನೋ ಕೆಲಸ ಇರೋದ್ರಿಂದ ಅವ್ರು ಸ್ವಲ್ಪ ಇಲ್ಲಿ ಆಗಮಿಸೋಕ್ಕಾಗಲಿಲ್ಲ. ಅದರಿಂದ ಅಲೋಕಣ ಬಂದಿದ್ದರು. ಅದರಿಂದ ಕಾರ್ಯಕ್ರಮಕ್ಕೆ ಬಂದು ಸ್ತ್ರೀಶಕ್ತಿ ಸಂಘದ್ದು ಭವನ ಬೇಕಿತ್ತು. ಅದಕ್ಕೆಲ್ಲ ಸ್ತ್ರೀಶಕ್ತಿ ಮಹಿಳೆಯರು ಬಂದಿದ್ದರು. ಅವ್ರ ಮುಖಾಂತರನೇ ಕೊಡಿಸಿದ್ದೀವಿ. ಮತ್ತು ನರಸಿಂಹರಾಜಪುರ ಅದಕ್ಕೂ ಬೇಕಿತ್ತು, ಅದರಿಂದನೂ ಕೊಟ್ಟೈತೆ. ಆಮೇಲೆ ಇನ್ನೂ ಕೆಲವೊಂದು ಕಾಮಗಾರಿಕೆಗಳದ್ದು ಏನೇನು ಕೊಡಬೇಕಿತ್ತು ಎಲ್ಲನೂ ಮನವಿ ಕೊಟ್ಟಿದ್ದೀವಿ. ಏನು ಹೇಳಿದ್ರಿ ಸರ್? ಆಯಿತು, ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿದರು. ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಎಸ್ಆರ್ ವಿಶ್ವನಾಥನವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಮ್ಮಸಂದ್ರ ಗ್ರಾಮ ಹಾಗೂ ನರಸಿಂಹರಾಜಪುರ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ಉಚಿತ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ PES ಯೂನಿವರ್ಸಿಟಿ ಆಸ್ಪತ್ರೆ ಹಾಗೂ ರೋಟರಿ ಕ್ಲಬ್ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನೆಂದರೆ ನಮ್ಮ ಪ್ರತಿ ಎಸ್ಆರ್ ವಿಶ್ವನಾಥನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ನಮ್ಮ ಊರಲ್ಲಿ ಸುಮಾರು ಜನ ನಮ್ಮ ಆಶ್ರಮ ಕೂಡ ಎಲ್ಲ ಇದೆ, ತುಂಬ ಹಿರಿಯರು ಕೂಡ ಇದೆ. ಇಲ್ಲಿಂದ ತುಂಬ ಈಚೆಗಡೆ ಆಸ್ಪತ್ರೆ ಸೌಲಭ್ಯ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಉಚಿತ ಇಲ್ಲಿ ಆರೋಗ್ಯ ತಪಾಸಣೆ ಮಾಡಿದಾಗ ನಮ್ಮ ಹಿರಿಯರಾಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ಆರ್ ವಿಶ್ವನಾಥ್ ಅವರು ಬರಬೇಕಿತ್ತು. ಒಂದು ತುರ್ತು ಚಿಕಿತ್ಸೆಯಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಹಾಗಾಗಿ ಅವ್ರ ಪುತ್ರ ನಮ್ಮ ಅಲೋಕನ್ನ ಕೂಡ ಬಂದಿದ್ದು ಈ ಕಾರ್ಯಕ್ರಮ
ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ನಮಗೂ ತುಂಬ ಖುಷಿ ಕೂಡ ಆಯಿತು. ಸೊ ಹಾಗಾಗಿ ಈ ಮಾತನಾಡೋಣ. ಈ ಸಂದರ್ಭದಲ್ಲಿ ರಾಮಮೂರ್ತಿ, ನರಸೇಗೌಡರು, ಸಂಪತ್ ಕುಮಾರ್, ಲಕ್ಷ್ಮಣಗೌಡ, ಕಿರಣ್, ಹರೀಶ್, ನರಸಿಂಹಮೂರ್ತಿ, ವಿನೋದ್ ಗೌಡ, ಕಮ್ಮಸಂದ್ರ ನರಸಿಂಹಮೂರ್ತಿ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಪಿಎಸ್ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು.